ಇದು 2010ರಲ್ಲಿ ಸೋಮಶೆಟ್ಟಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಈ ಕಂಪನಿನ ನಾನು ಶುರು ಮಾಡಿದೆ. ವಿತ್ ದ ಟೀಮ್ ಆಫ್ ಒಂದು 10 ಜನ ಇದ್ಕೊಂಡು ನಾವು ಈ ಕಂಪನಿನ ಶುರು ಮಾಡಿದ್ದೇವೆ. ಸೊ ಆಗ ಜನಗಳಿಗೆ UPVC ಅನ್ನೋ ಕಾನ್ಸೆಪ್ಟ್ ಆಗ್ಲಿ ಪ್ರಾಡಕ್ಟ್ ಆಗ್ಲಿ ಏನೂ ಗೊತ್ತಿರ್ಲಿಲ್ಲ. ನಾವು ಇದು ಗ್ರೀನ್ ಎನ್ವೈರನ್ಮೆಂಟಲ್ ಪ್ರಾಡಕ್ಟ್, ಇದು ನಾವು ನೇಚರ್ಗೆ ಮಾಡ್ತಾ ಇರೋ ಒಂದು ಹೆಲ್ಪ್, ಸಹಾಯ. ಯಾಕಂದ್ರೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಸೊ ಅದರಲ್ಲಿ ನಮ್ದು ಒಂದು ಅಳಿಲು ಸೇವೆ ಅನ್ಕೊಂಡು ನಾವು UPVC ಇಂಡಸ್ಟ್ರಿನ ಶುರು ಮಾಡಿದ್ದೇವೆ. ನಾನು ಈ UPVC ಇಂಡಸ್ಟ್ರಿಯಲ್ಲಿ, ಈ ಪ್ಲಾಸ್ಟಿಕ್ ಇಂಡಸ್ಟ್ರಿಯಲ್ಲಿ 30 ವರ್ಷದಿಂದ ನಾನು ಸತತವಾಗಿ ಈ ಇಂಡಸ್ಟ್ರಿಯಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ಮತ್ತೆ ಈ ಇಂಡಸ್ಟ್ರಿ ಶುರು ಮಾಡ್ಬೇಕಾದ್ರೆ ಒಂದೇ ಕಾರಣ, ಈ ಪ್ರಾಡಕ್ಟ್ ಅಲ್ಲಿ ನಿಮಗೆ ಯಾವುದೇ ತರದ ಮೇಂಟೆನೆನ್ಸ್ ಇರೋದಿಲ್ಲ. ಸೊ ಇವತ್ತು ನಾವು ನೋಡ್ತಾ ಇರೋದು 15 ವರ್ಷದಿಂದ ಈಗಿನವರೆಗೂ ಸುಮಾರು ನಿಮಗೆ ಈ ಗ್ರೀನ್ ಎನ್ವೈರನ್ಮೆಂಟ್ ಆಗ್ಲಿ, ಈ ಮರಗಳಾಗ್ಲಿ, ಕಡಿಯೋದನ್ನಾಗ್ಲಿ ನಮ್ ಕಡೆಯಿಂದ ಏನೋ ಒಂದು ಅಳಿಲ್ ಸೇವೆ ಮಾಡಿ ಅದನ್ನ ನಿಲ್ಸೋಬಹುದು, ಅದು ನಮ್ಮಿಂದ ಜನಗಳಿಗೆ ಉಪಯೋಗ ಆಗ್ಬೋದು ಅನ್ನೋ ಒಂದೇ ಕಾನ್ಸೆಪ್ಟ್ ಅಲ್ಲಿ ನಾನು ಇಂಡಸ್ಟ್ರಿ ಶುರು ಮಾಡಿದೆ. ಮತ್ತೆ ಇವತ್ತಿನ ಕಾಲದಲ್ಲಿ ಇವತ್ತು ನಿಮಗೆ ಸರಿಯಾದ ಕಾರ್ಪೆಂಟರ್ಸು, ಸರಿಯಾದ ಮರ ಅಥವಾ ನಿಮಗೆ ಸರಿಯಾದ ಟೈಮ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಅವೈಲೇಬಲ್ ಆಗೋದಿಲ್ಲ. ಯಾಕಂದ್ರೆ ಇದು ಲೇಬರ್ ಓರಿಯೆಂಟೆಡ್ ಆಗಿರೋದ್ರಿಂದ ಕಾರ್ಪೆಂಟರ್ಸು ಅವ್ರದೇ ಆದ ಒಂದು ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ, ಅವ್ರದೇ ಆದ ಒಂದು ಮೊನೊಪೊಲಿ ಇರುತ್ತೆ. ಸೊ ಅದರಿಂದ ಏನಾಗತ್ತೆ, ನಿಮ್ಮ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ಇದು ಒಂದು ದೊಡ್ಡ ಅಡಚಣೆ ಆಗ್ತಾ ಇರುತ್ತೆ. ಸೊ UPVC ಇಂಡಸ್ಟ್ರಿಲಿ ಅಂದ್ರೆ ಏನಾಗತ್ತೆ, UPVC ಇಂಡಸ್ಟ್ರಿ ಇಸ್ ಅ ಟೈಮ್ ಬೌಂಡಿಂಗ್. ಅಂದ್ರೆ ನೀವು ಕೊಟ್ಟ ಸಮಯದಲ್ಲಿ ಇದು ಮಾಡ್ಕೊಡ್ತೇವೆ. ಎಲ್ಲ ಫ್ಯಾಕ್ಟ್ರಿ ಓನ್ಡ್ ಮ್ಯಾನುಫ್ಯಾಕ್ಚರ್ಸ್. ಇಲ್ಲಿ ನಿಮ್ಮ ಟೈಲರ್ ಮೇಡ್ಸ್ ಪ್ರಾಡಕ್ಟ್ಸ್, ಟೈಲರ್ ಮೇಡ್ ವಿಂಡೋಸ್. ಸೊ ಅದರಿಂದ ನಿಮ್ದು ಏನು ಡಿಸೈನ್ಸ್ ಇರುತ್ತೆ ಅಥವಾ ನಿಮ್ದು ಏನು ಕಿಟಕಿಗಳು ಬೇಕಾಗಿರುತ್ತೆ ಅದನ್ನೇ ನಾವು ತಯಾರು ಮಾಡ್ತೇವೆ. ಸೊ ಅದರಿಂದ ಏನಾಗುತ್ತೆ, ಇದರಲ್ಲಿ ನಿಮ್ಗೆ ತುಂಬಾನೇ ಅಡ್ವಾಂಟೇಜ್ ಇದೆ. ಒಂದು ಕಾಸ್ಟ್ ರಿಡಕ್ಷನ್ ಇದೆ, ಟೈಮ್ಲಿ ಸರ್ವಿಸ್ ಇದೆ, ಝೀರೋ ಮೇಂಟೆನೆನ್ಸ್ ಇದೆ, ನಿಮ್ಗೆ ಸ್ಪ್ಯಾನ್ ಆಫ್ ಲೈಫ್ ಸುಮಾರು 25-30 ವರ್ಷದವರೆಗೂ ಬರುತ್ತೆ. ನಿಮ್ಮ ಬಿಲ್ಡಿಂಗ್ ಲೈಫ್ ಏನಿದೆಯೋ ಅದೇ ಸಿಗತ್ತೆ. ಮತ್ತೆ ಸೌಂಡ್ ಇನ್ಸುಲೇಷನ್ ಇದೆ, ಹೀಟ್ ಇನ್ಸುಲೇಷನ್ಸ್ ಇದೆ. UPVC ಇಂಡಸ್ಟ್ರಿಲಿ ತುಂಬಾನೇ ಅಡ್ವಾಂಟೇಜಸ್ ಇದೆ. ಯಾಕಂದ್ರೆ ಸೊ ನಾನು ಶುರು ಮಾಡಿದಾಗ ಜನಗಳಿಗೆ ಏನಾದ್ರೂ ಗೊತ್ತಿರ್ಲಿಲ್ಲ. ಇವತ್ತು ನಾನು ಶುರು ಮಾಡಿದಾಗ ನಾನು 2ನೇವನೋ 3ನೇವನೋ ಕರ್ನಾಟಕದಲ್ಲಿ ಇರ್ಬೋದು. ಬಟ್ ಇವತ್ತು ಒಂದು 3000 ಜನ ಮೇಲೆ ಈ ಬೆಂಗಳೂರಲ್ಲಿ ಫ್ಯಾಬ್ರಿಕೇಟರ್ಸ್ ಇದ್ದಾರೆ, ಮೆಟೀರಿಯಲ್ ಸಪ್ಲೈ ಮಾಡೋರು ಇದ್ದಾರೆ, ಎಲ್ಲಾ ತರ ಜನ ಇದ್ದಾರೆ. ಸೊ ಸುಮಾರು ಜನಕ್ಕೆ ಕ್ವಾಲಿಟಿ ಕಾನ್ಸೆಪ್ಟ್ಸ್ ಇಲ್ಲ, ಇಂಡಸ್ಟ್ರಿ ಗೊತ್ತಿಲ್ದೇನೆ ಬರ್ತಾರೆ, ಒಂದು ಸ್ಮಾಲ್ ಸ್ಟಾರ್ಟ್ಅಪ್ ಅಂತ ಮಾಡ್ತಾರೆ. ಸೊ ಅವ್ರಿಗೆ ಇದರಲ್ಲಿ ಏನು ಕ್ವಾಲಿಟಿ ಅನ್ನೋದೇನು, UPVC ಅಂದ್ರೆ ಏನು, ಏನೇನು ಕ್ವಾಲಿಟಿ ಮಾನಿಟರ್ ಮಾಡಬೇಕು, ಏನೇನು ಕ್ವಾಲಿಟಿ ಸೆಟಪ್ಸ್ ಮಾಡ್ಬೇಕು ಅಂದ್ರೆ ಏನೇನು ಗೊತ್ತಿರೋದಿಲ್ಲ. ಸೊ ಯಾರೋ ಒಬ್ರು ಮೆಟೀರಿಯಲ್ ಚೈನಾಗಳಿಂದ ಬೇರೆ ದೇಶದಿಂದ ತರಿಸ್ತಾರೆ, ಚೀಪ್ ಆಗಿ ಇಲ್ಲಿ ಸೇಲ್ ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಆಗ್ಲಿ, ಒಂದು ಕಂಪನಿದಾಗ್ಲಿ ಟ್ರಸ್ಟಬಲ್ ಇಲ್ಲ. ಓನ್ಲಿ ಪ್ರೈಸ್, ಒಂದು ಏನು ಕಮ್ಮಿ ಕೊಡ್ತಾನೆ ಅದನ್ನೇನೆ ಕಸ್ಟಮರ್ಗೆ ಹೇಳಿ ಕಸ್ಟಮರ್ಗೆ ಕನ್ವಿನ್ಸ್ ಮಾಡ್ತಾರೆ. ಕಸ್ಟಮರ್ ಇದ್ರಲ್ಲಿ ಜನಗಳದ್ದು ಯಾವುದೇ ತೊಂದರೆ ಇಲ್ಲ. ಯಾಕಂದ್ರೆ ಜನಗಳ ಕನ್ಫ್ಯೂಸ್ ಮಾಡಿರೋರು ನಮ್ಮ ಇಂಡಸ್ಟ್ರಿ ಅವರೇ. ಯಾಕಂದ್ರೆ ಕಮ್ಮಿ ಸೇಲ್ ಮಾಡೋದು ಎಲ್ಲಾರು ಅವರು ಜನಗಳಿಗೆ ಗೊತ್ತಿಲ್ಲದೆ ಇರೋದನ್ನ ಅವ್ರ ತಲೆಯಲ್ಲಿ ತುಂಬ್ತಾರೆ. ಎಲ್ಲಾ ಇಂಡಸ್ಟ್ರಿ ಒಂದೇ, UPVC ಅಂದ್ರೆ ಒಂದೇ ಅಂತ. ಇದು ತಪ್ಪು ತಿಳುವಳಿಕೆ ಸುಮಾರು ಜನಗಳಿಗೆ ಆಗಿದೆ. ಸೊ ಅದರಿಂದ ಕಸ್ಟಮರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಯಾವ ಪ್ರಾಡಕ್ಟ್ ತಗೋಬೇಕು, ಯಾವ್ದು ಕ್ವಾಲಿಟಿ ಇದೆ, ಯಾವ್ದು ಸರ್ವಿಸ್ ಇದೆ, ಯಾವ್ದು ನನಗೆ ತುಂಬಾ ಬಾಳಿಕೆ ಬರುತ್ತೆ. ಈ ಬಗ್ಗೆ ನಾನು ನಾಲೆಡ್ಜ್ ಕೊಟ್ಕೊಂಡು ಇವತ್ತು ನಾನು ಅವತ್ತು 10 ಜನದಿಂದ ಶುರು ಮಾಡಿ ಇವತ್ತು ನನ್ನ ಕಂಪನಿಲಿ ಸುಮಾರು ಒಂದು 200 ಜನಗಳಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಸೋಮಶೆಟ್ಟಹಳ್ಳಿ ಅಂತ ಒಂದು ಜಾಗದಲ್ಲಿ ಶುರು ಮಾಡಿ ಬೆಂಗಳೂರಲ್ಲಿ ಇವತ್ತು ನಾನು ಬೆಳಗಾಮು, ಪೂನಾ, ಗೋವಾ, ನಾಗ್ಪುರ್, ವೈಜಾಗ್ ಇಷ್ಟು ಕಡೆ ನನ್ನ ಬ್ರಾಂಚಸ್ ಇದೆ. ನನ್ನಲ್ಲಿ ಒಂದು ಸ್ಪೆಷಾಲಿಟಿ ಅಂದ್ರೆ ಏನಂದ್ರೆ, ನಾನು ಕೊಡೋ ಪ್ರಾಡಕ್ಟ್ಸ್ಗೆ ಯಾರು ಫ್ರಾಂಚೈಸು ಡೀಲರ್ಸು ಇಲ್ಲ. ನಾನು B2C ಮಾಡ್ತೇನೆ. ಅಂದ್ರೆ ನನ್ನ ವ್ಯವಹಾರ
ಮತ್ತೆ ಕಸ್ಟಮರ್ಗೆ ಅಷ್ಟೇ ಸೇರಿದ್ದು, ಮಧ್ಯದಲ್ಲಿ ಯಾವುದೇ ತರ ಮಿಡಲ್ ಮ್ಯಾನ್ಸ್ ಇರಲ್ಲ. ಮಿಡಲ್ ಮ್ಯಾನ್ಸ್ ಅಂದ್ರೆ ಯಾರೋ ಒಬ್ರು ಪ್ರೊಫೈಲ್ ಸೇಲ್ ಮಾಡ್ತಾರೆ, ಅವ್ರು ಯಾರೋ ಫ್ರಾಂಚೈಸ್ ಕೊಟ್ಟಿರ್ತಾರೆ, ಡೀಲರ್ಸ್ ಕೊಟ್ಟಿರ್ತಾರೆ, ಡೀಲರ್ಸ್ ಅವನು ಫ್ಯಾಬ್ರಿಕೇಟ್ ಮಾಡಿ ಕೊಡ್ತಾನೆ. ಸೊ ಯಾವ UPVC ಅನ್ನೋದು ಪ್ರಾಡಕ್ಟ್ ಇದೆ ಇವತ್ತು ಚೈನಾ ಇಂದ ಸುಮಾರು ಕಡೆಯಿಂದ ಕಮ್ಮಿ ರೇಟ್ಗೆ ನಮ್ಮ ದೇಶಕ್ಕೆ ಬರ್ತಾ ಇದೆ. ಸೊ ಫ್ಯಾಬ್ರಿಕೇಟ್ ಅವ್ನು ಏನ್ ಮಾಡ್ತಾನೆ, ನಾನ್ ಸೇಲ್ ಮಾಡಿದ್ರೆ ಸಾಕು, ಸೇಲ್ ಮಾಡ್ಬಿಟ್ಟು ನನಗೆ ಯಾವ್ದು ಕ್ವಾಲಿಟಿ ಬೇಡ, ಏನು ಬೇಡ, ಕಸ್ಟಮರ್ ಕೊಟ್ಟಿರೋದು ಕಮ್ಮಿ ದುಡ್ಡು, ಆ ಕಮ್ಮಿ ದುಡ್ಡುಗೆ ನಾವು ಕೊಟ್ಬಿಡೋಣ ಅನ್ನೋ ತರದಲ್ಲಿ ಮಾಡಿ. ಇದರಿಂದ ಏನಾಗ್ತಾ ಇದೆ, ನನ್ನ ಹತ್ರ ಸುಮಾರು ಜನ ಬರ್ತಾರೆ, ತಿಂಗಳಿಗೆ ಸುಮಾರು ಒಂದು 15-20 ಜನ ಬರ್ತಾರೆ. ಸರ್ ನಮ್ದು ಈ ತರ ಆಗೋಗಿದೆ, ಹಿಂಗಾಗೋಗಿದೆ, ಇದನ್ನ ರೀಪ್ಲೇಸ್ ಮಾಡ್ಕೊಡಿ, ಇದನ್ನ ರಿಪೇರಿ ಮಾಡ್ಕೊಡಿ ಅಂತ. ಸೊ ಅದರಿಂದ ಏನಾಗುತ್ತೆ, ನಾನು ಕಸ್ಟಮರ್ಗೆ ಎಜುಕೇಟ್ ಮಾಡ್ತಾನೆ. ನಿಮ್ಮ ಕನಸಿನ ಮನೆ ಜೀವನದಲ್ಲಿ ಒಂದ್ಸರಿ ಕಟ್ತೀರಾ, ಸಾಲ ಮಾಡಿರ್ತೀರಾ, ಬ್ಯಾಂಕಿಂದ ಲೋನ್ ತಗೊಂಡಿರ್ತೀರಾ, ನಿಮ್ಮ ಸೇವಿಂಗ್ ಇನ್ವೆಸ್ಟ್ ಮಾಡಿರ್ತೀರಾ. ನಾನು ನಿಮ್ಮಲ್ಲಿ ಕಳಕಳಿಯ ಒಂದು ಮನವಿ ಏನಂದ್ರೆ, ನೀವು ಚೀಪ್ ಆದ ಪ್ರಾಡಕ್ಟ್ಗೆ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಅಥವಾ ಹೈ ಕ್ವಾಲಿಟಿಗೂ ನಾನು ಹೋಗಿ ಅಂತ ಹೇಳಲ್ಲ, ಮಿಡಲ್ ರೇಂಜ್. ಯಾಕಂದ್ರೆ ಇದು ಒಂದ್ಸರಿ ನೀವು ತಗೊಳ್ಳೋ ಪ್ರಾಡಕ್ಟ್, ಇದು ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ. ಯಾಕಂದ್ರೆ ನೀವು ಮನೆ ಕಟ್ಟೋದು ಇಸ್ ಎ ಇನ್ವೆಸ್ಟ್ಮೆಂಟ್, ಇದು ಕೂಡ ಇನ್ವೆಸ್ಟ್ಮೆಂಟ್. ನಾಳೆ ನೀವು ನಾನು ವಿಂಡೋ ಪ್ರಾಬ್ಲಮ್ ಆಯ್ತು, ಅವನೇನೋ ಸರಿಗ್ ಮಾಡ್ಲಿಲ್ಲ ಅಂತೇಳಿ ಚೇಂಜ್ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ, ರಿಪೇರಿ ಮಾಡಕ್ ಬರೋದಿಲ್ಲ. ಸೊ ದಯವಿಟ್ಟು ನಾನು ಇದು ಒಂದು ನಮ್ಮ ಮಧ್ಯಮ ವರ್ಗದ ಜನರಿಗೆ ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಚೀಪ್ ಕ್ವಾಲಿಟಿಗೆ ಹೋಗ್ಬೇಡಿ. ಅಥವಾ ನನ್ನ ಹತ್ರನೇ ಸುಮಾರು ಜನ ಬಂದು ಚೀಪ್ ಕ್ವಾಲಿಟಿ ಕೇಳ್ತಾರೆ, ನಾನು ಮಾಡೋದಿಲ್ಲ. ಯಾಕೆ ಅಂದ್ರೆ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದಿ, ನಾನು ಚೀಪ್ ಕ್ವಾಲಿಟಿ ಮಾಡೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ನಾನು ಇವತ್ತು 200 ಜನದ ಮೇಲೆ ಕೆಲಸ ಕೊಟ್ಟಿದ್ದಾನೆ, ಎಲ್ಲಾ ಕಡೆ ನಮ್ದೇ ಕಂಪ್ನಿ ಓನ್ ಬ್ರಾಂಚಸ್ ಇದೆ. ಅಂದ್ರೆ ಓನ್ಲಿ ನನ್ನ ಕ್ವಾಲಿಟಿ, ನನ್ನ ಸರ್ವಿಸು, ನನ್ನ ಕಮಿಟ್ಮೆಂಟ್, ಇಷ್ಟಕ್ಕೇನೆ ನಾನು ಸೀಮಿತವಾಗಿದ್ದೇನೆ. ಇದರಿಂದಾನೇ ನನಗೆ ಜನಗಳು ಸಪೋರ್ಟ್ ಮಾಡ್ತಿದ್ದಾರೆ, ನನಗೆ ಆರ್ಡರ್ಸ್ ಕೊಡ್ತಾರೆ. ನಾನು ಅಕ್ರಾಸ್ ದ ಸೌತ್ ಇಂಡಿಯಾ ಮೋರ್ ದೆನ್ 1 lakh square feet ಪರ್ ಮಂತ್ ನಾವು ಪ್ರೊಡಕ್ಷನ್ ಕೆಪಾಸಿಟಿ ಇದೆ. ಸೊ ಬಂಧುಗಳೇ, ನಾನು ಹೇಳೋದಿಷ್ಟೇ, ಚೀಪ್ ಕ್ವಾಲಿಟಿ ಅಂದ್ರೆ ದಯವಿಟ್ಟು ಅದ್ರ ಬಗ್ಗೆ ನೀವು UPVC ವಿಂಡೋಸ್ ಹಾಕ್ಲೇಬೇಡಿ. ಅಲ್ಯೂಮಿನಿಯಂಗೆ ಹೋಗಿ. ನಿಮ್ಗೆ 250-300 ರೂಪಾಯಿಗೆ ಯಾರು ಕೊಡ್ತೀನಿ ಅಂತ UPVC ವಿಂಡೋಸ್ ಬಂದ್ರೆ ದಯವಿಟ್ಟು ನಾನು ಹೇಳ್ತಾನೆ, UPVC ವಿಂಡೋಗೆ ನೀವು ತಗೊಳ್ಳೇಬೇಡಿ. ನೀವು ಅಲ್ಯೂಮಿನಿಯಂ ವಿಂಡೋಸ್ ಹಾಕಿ. ನಾನು ಇಷ್ಟು ಹೇಳ್ತಾ ಮುಂದಿನ ಎಡಿಷನ್ ಅಲ್ಲಿ ಇನ್ನೂ ಇದ್ರ ಬಗ್ಗೆ UPVC ವಿಂಡೋಸ್ ಕ್ವಾಲಿಟಿ ಬಗ್ಗೆ ತಮಗ್ ತಿಳಿಸ್ಕೊಡ್ತಾನೆ.